ಒಂದು ಕಡೆ ಇಡ್ಲಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಆದರೆ ಮತ್ತೊಂದು ಕಡೆ ಈ ಹಸಿರು ಬಟಾಣಿಗೆ ಬಳಕೆ ಮಾಡುವಂತಹ ಕೆಮಿಕಲ್ನಲ್ಲೂ ಕೂಡ ಕ್ಯಾನ್ಸರ್ ಕಾರಕ ಅಂಶ ಇರೋದು ಗೊತ್ತಾಗ್ತಾ ಇದೆ. ಹಾಗಾಗಿ ರಾಜ್ಯದಲ್ಲಿ ಈ ಹಸಿರು ಬಟಾಣಿ ಬ್ಯಾನ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಹಸಿರು ಬಟಾಣಿ ಪ್ರಿಯರೇ ಎಚ್ಚರ ಎಚ್ಚರ. ಹಸಿರು ಬಟಾಣಿಯಲ್ಲಿ ಕ್ಯಾನ್ಸರ್ ಕಾರಕ ಪತ್ತೆ. ಆಹಾರ ಸುರಕ್ಷತಾ ಇಲಾಖೆಯಿಂದ ರಿಪೋರ್ಟ್. ಹಸಿರು ಬಟಾಣಿ ಪ್ರಿಯರೇ ಎಚ್ಚರ ಎಚ್ಚರ. ನೀವು ತಿನ್ನೋ ಗ್ರೀನ್ ಬಟಾಣಿ ಎಷ್ಟು ಹಾನಿಕಾರಕ ಗೊತ್ತಾ? ಟೈಮ್ ಪಾಸ್ ಅಥವಾ ಬಾಯಿ ರುಚಿಗೆ ಇಲ್ಲ ಸೈಡ್ಸ್ಗೆ ಅಂತ ಗ್ರೀನ್ ಬಟಾಣಿ ತಿನ್ನೋರು ಇನ್ಮುಂದೆ ಬಿಟ್ರೆ ಒಳ್ಳೆಯದು. ಯಾಕಂದ್ರೆ ಹಸಿರು ಬಟಾಣಿಯಲ್ಲಿ ಪತ್ತೆಯಾಗಿದೆ ಕ್ಯಾನ್ಸರ್ ಮಾರಕ. ಹೌದು, ಇಡ್ಲಿ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾದ ಬೆನ್ನಲ್ಲೇ ಈಗ ಹಸಿರು ಬಟಾಣಿಗೆ ನಿಷೇಧ ಕಲರ್ಗಳನ್ನ ಬಳಕೆ ಮಾಡ್ತಿರೋದು ಪತ್ತೆಯಾಗಿದೆ. ಈಗಾಗಲೇ ರಾಜ್ಯಾದ್ಯಂತ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ಪರೀಕ್ಷೆಗೆ ಒಳಪಡಿಸಿದೆ. ಅದರಲ್ಲಿ 8ರಿಂದ 10 ಕಡೆ ಕ್ಯಾನ್ಸರ್ ಕಾರಕ ಕಲರ್ ಬಳಕೆ ಮಾಡ್ತಿರೋದು ಪತ್ತೆಯಾಗಿದೆ. ಹಸಿರು ಬಟಾಣಿ ಏನಿದೆ ಅದನ್ನು ಕೂಡ ಪರೀಕ್ಷೆ ಮಾಡಿಸಿದ್ದಾರೆ. ಅದರಲ್ಲೂ ಕೆಲವು ಕಡೆ ಇಲ್ಲ, ಅದು ಬಟಾಣಿಯಲ್ಲಿ ಬ್ಯಾನ್ ಆಗಿರುವಂಥ ಕಲರಿಂಗ್ ಏಜೆಂಟ್ ಇದೆ, ಅದನ್ನು ಯೂಸ್ ಮಾಡಿದ್ದಾರೆ. ಅದು ಕೂಡ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತಾ ಇದ್ದೀವಿ. ಹಸಿರು ಕಲರ್ ಹೆಚ್ಚು ಬರೋದಕ್ಕೋಸ್ಕರ ಅಂದರೆ ಆ ಕಲರಿಂಗ್ ಏಜೆಂಟ್ ಉಪಯೋಗ ಮಾಡ್ತಾರೆ, ಅದು ಮಾಡಬಾರ್ದು. ಸೊ ಅವ್ರ ಮೇಲೂ ಕೂಡ ಕೇಸ್ಗಳು ಬುಕ್ ಮಾಡಿದ್ದಾರೆ. ಇನ್ನು ಇಡ್ಲಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿರೋ ಹಿನ್ನೆಲೆ ಸಚಿವ ದಿನೇಶ್ ಗುಂಡೂರಾವ್ ಇವತ್ತು ಮಹತ್ವದ ಸುದ್ದಿಗೋಷ್ಠಿ ಮಾಡಲಿದ್ದಾರೆ. ಆಹಾರ ತಯಾರಿಕೆ ಮತ್ತು ಆಹಾರ ಪಾರ್ಸೆಲ್ ಕೊಡೋದಕ್ಕೆ ಪ್ಲಾಸ್ಟಿಕ್ ಬಳಕೆ ಮಾಡದಂತೆ ಅಧಿಕೃತ ಆದೇಶ ಮಾಡುವ ಸಾಧ್ಯತೆ ಇದೆ. ಇದರ ಜೊತೆ ಹಸಿರು ಬಟಾಣಿಗೆ ಕಲರ್ ಲೇಪನ ಸಂಬಂಧ ಕ್ರಮದ ಬಗ್ಗೆ ಅನೌನ್ಸ್ ಮಾಡುವ ಸಾಧ್ಯತೆ ಇದೆ. ಇನ್ನು ಹಸಿರು ಬಟಾಣಿಗೆ ನಿಷೇಧಿತ ಕಲರ್ ಬಳಕೆಯಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲಿದೆಯಂತೆ. ಕೆಮಿಕಲ್ನಿಂದ ಸಾಕಷ್ಟು ಎಫೆಕ್ಟ್ ಆಗುತ್ತೆ ಅಂತ ಆಹಾರ ತಜ್ಞರು ಹೇಳ್ತಾರೆ. ಆಹಾರ ತಜ್ಞರು ಏನು ಹೇಳ್ತಾರೆ ಅಂತ ನೀವೇ ನೋಡಿ. ಹಸಿ ಬಟಾಣಿನ ಸಿಪ್ಪೆ ಬಿಡಿಸಿ ನೀವು ಆಹಾರದಲ್ಲಿ ಬಳಸಿ ಅಡಿಗೆನಲ್ಲಿ ಬಳಸಿ ತಿಂದರೆ ಖಂಡಿತವಾಗೂ ಯಾವುದೇ ಹಾನಿಕಾರಕ ಇಲ್ಲ. ಬಟ್ ಆದರೆ ಈ ಹಸಿರು ಬಟಾಣಿನ ಫ್ರೋಝನ್ ಮಾಡಿ ಡಿಫ್ರೋಸ್ ಮಾಡಿ ಅದನ್ನು ಲಾಂಗ್ ಟೈಮ್ ಪ್ರಿಸರ್ವ್ ಮಾಡಿ ಅದನ್ನು ಆ ಪ್ರಿಸರ್ವೇಷನ್ ಜೊತೆಗೆ ಅದನ್ನು ಅಷ್ಟೇ ಬ್ರೈಟಾಗಿ ಕಾಣಿಸ್ಬೇಕು ಅಂತ ಅದಕ್ಕೆ ಮ್ಯಾಲಚೈಟ್ ಗ್ರೀನ್ ಅಂತ ಒಂದು ಫುಡ್ ಡೈ ಇದೆ. ಆ ಫುಡ್ ಡೈ ಗ್ರೀನ್ ಕಲರ್ ಬರೋದಕ್ಕೆ ಅದನ್ನು ಯೂಸ್ ಮಾಡ್ತಾರೆ. ಯಾವುದೇ ಫುಡ್ ಡೈ ಸ್ವೀಟ್ಸಲ್ಲೂ ಯೂಸ್ ಮಾಡ್ತಾರೆ ಗ್ರೀನ್ ಕಲರ್, ಮ್ಯಾಲಚೈಟ್ ಗ್ರೀನ್ ಅನ್ನೋದನ್ನ. ಬಟ್ ಆದರೆ ಈ ಪ್ರಮಾಣ, ಈ ಡೈ ಯೂಸ್ ಮಾಡೋ ಪ್ರಮಾಣ ಜಾಸ್ತಿ ಆಯಿತು ಅಂತಂದರೆ ಖಂಡಿತವಾಗೂ ಎಲ್ಲ ಫುಡ್ ಡೈಯಿಂದನೂ ಸಿಪ್ಪೆ ಸುಲಿದು ಅದನ್ನು ಲಾಂಗ್ ಟೈಮ್ ಪ್ರಿಸರ್ವ್ ಮಾಡೋದಕ್ಕೆ ಫ್ರೋಝನ್ ಪೀಸ್ ಅಂತ ಏನು ಸಿಗುತ್ತೆ ಪ್ಯಾಕ್ಟನ್ನು ಅದರಲ್ಲಿ ಬಳಕೆ ಮಾಡ್ತಾರೆ. ಯಾವುದೇ ಡೈ ಕಲರಿಂಗ್ ಏಜೆಂಟ್ ಇರ್ಬೋದು, ಫುಡ್ ಕಲರಿಂಗ್ ಏಜೆಂಟೇ ಇರ್ಬೋದು, ಅದ್ರ ಪ್ರಮಾಣ ಹೆಚ್ಚು ದೇಹಕ್ಕೆ ಸೇರಿದಾಗ ಖಂಡಿತವಾಗೂ ರಿಟೆನ್ಷನ್ ಆಫ್ ಟಾಕ್ಸಿನ್ ಅಂತ ಹೇಳ್ತೀವಿ. ನಮ್ಮ ದೇಹದಲ್ಲಿ ಟಾಕ್ಸಿನ್ ಪ್ರಮಾಣ ಏರ್ತಾ ಹೋದರೆ ಬಳಕೆಯಿಂದ ಖಂಡಿತವಾಗೂ ಅದು ನಮ್ಮ ಕಿಡ್ನಿ ಪ್ಯೂರಿಫಿಕೇಷನ್ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ. ಯಾಕೆಂದರೆ ಏನೇ ಟಾಕ್ಸಿನ್ಸ್ ಆಗಿರ್ಬೋದು ಅದು ಕಿಡ್ನಿಗೆ ಹೋಗುತ್ತೆ. ಅಲ್ಲಿ ಪ್ಯೂರಿಫಿಕೇಷನ್ ಆಗುವಾಗ GFR ಅಂತ ಹೇಳ್ತೀವಿ, ಗ್ಲಾಮರುಲಾರ್ ಫಿಲ್ಟ್ರೇಷನ್ ರೇಟ್. ಈ ಗ್ಲಾಮರುಲಾರ್ ಫಿಲ್ಟ್ರೇಷನ್ ರೇಟ್ ಕಮ್ಮಿ ಆಯಿತು ಅಂದರೆ ಮನುಷ್ಯನಲ್ಲಿ ಯೂರಿನ್ ಉತ್ಪತ್ತಿ ಪ್ರಮಾಣ ಕಮ್ಮಿ ಆಗುತ್ತೆ. ಅವಾಗ ಏನಾಗುತ್ತೆ, ಕಿಡ್ನಿನಲ್ಲಿ ಹಲವಾರು ತೊಂದರೆಗಳು ಮತ್ತು ಅಡ್ಡ ಪರಿಣಾಮ ಬೀರ್ತಾ ಹೋಗುತ್ತೆ. ಕಿಡ್ನಿ ಡಿಸಾರ್ಡರ್ಸ್ ಹೆಚ್ಚಾಗಿ ಕಾಣಿಸ್ಕೊಳುತ್ತೆ. ಫುಡ್ ಡೈ ಕಲರಿಂಗ್ ಏಜೆಂಟ್ ಹಾಗೆ ಎಲ್ಲ ಸೆಲ್ಸ್ ಮೇಲೂ ಕೂಡ ಇದು ಪರಿಣಾಮ ಬೀರಿದಾಗ ಖಂಡಿತವಾಗೂ ಕ್ಯಾನ್ಸರಸ್ ಕೂಡ ಹಾಗೆ ಆಗುತ್ತೆ. ಹಸಿರು ಬಟಾಣಿಗೆ ನಿಷೇಧಿತ ಕಲರ್ ಬಳಕೆ ಮಾಡೋದ್ರಿಂದ ಆರೋಗ್ಯದ ಮೇಲೆ ಯಾವೆಲ್ಲ ಪರಿಣಾಮ ಬೀರುತ್ತೆ ಅಂತ ನೋಡೋದಾದ್ರೆ, ಡೇಂಜರ್ ಹಸಿರು ಬಟಾಣಿ, ರಿಟೆಕ್ಷನ್ ಆಫ್ ಟಾಕ್ಸಿನ್ ಪ್ರಮಾಣ ಏರಿಕೆ, ಕಿಡ್ನಿ ಸಮಸ್ಯೆ, ಯೂರಿನ್ ಉತ್ಪತ್ತಿ ಪ್ರಮಾಣ ಕಡಿಮೆ, ಹೃದಯ ಸಂಬಂಧಿ ಕಾಯಿಲೆ, ಕ್ಯಾನ್ಸರ್ ಬರುವ ಸಂಭವ. ಒಟ್ನಲ್ಲಿ ಇಡ್ಲಿ ಮತ್ತು ಹಸಿರು ಬಟಾಣಿಯಲ್ಲಿ ಕ್ಯಾನ್ಸರ್ ಕಾರಕ ಪತ್ತೆಯಾಗಿದ್ದು ಆರೋಗ್ಯ ಇಲಾಖೆ ಕ್ರಮಕ್ಕೆ ಮುಂದಾಗಿದೆ. ಇನ್ಮುಂದೆ ಬಳಕೆದಾರರು ಜಾಗೃತ ವಹಿಸಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.